ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದ ಪುಟ, ಏನಾಯ್ತು? ದುರ್ಗಾಗ್ ಏನಾದ್ರು ಆಗತ್ತೆ ಅಂತ ಭಯನಾ? ಡೋಂಟ್ ವರಿ, ದುರ್ಗಾಗ್ ಏನೂ ಆಗಲ್ಲ. ಶಿಲ್ ಬಿ ಆಲ್ ರೈಟ್ ವೆರಿ ಸೂನ್. ದುರ್ಗಾ ಅದಕ್ಕೆ ಚೆನ್ನಾಗಿದ್ದಾಗ ನೀನ್ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ ಅಲ್ವಾ? ನಿನಗೀಗ್ಲೂ ಅವ್ರ ಮೇಲೆ ಕೋಪ ಇದೆಯಾ? ಇಲ್ಲ, ದುರ್ಗಾ ನಾನು ಸೇವ್ ಮಾಡಿದ್ಲು ಅಂತ ಕೂಬರ ಹೇಳಿದ್ರು. ಮತ್ತೆ ದುರ್ಗಾ ನಂಗೋಸ್ಕರ ತುಂಬಾ ರಿಸ್ಕ್ ತಗೊಂಡ್ಲು ಅಂತಾನು ಹೇಳಿದ್ರು. ಹೌದು ಈತ, ಯಾರು ಮಾಡಕ್ಕಾಗದೇ ಇರೋ ಕೆಲಸ ದುರ್ಗಾ ಅದಕ್ಕೆ ಮಾಡಿದ್ದಾರೆ. ಬಟ್ ನೀನು ಯಾವ ವಿಷಯದ ಬಗ್ಗೆ ವರಿ ಮಾಡ್ತಿದ್ಯಾ? ದುರ್ಗಾ ಅದಕ್ಕೆ ಹುಷಾರಾಗ್ತಾರೆ, ಡೋಂಟ್ ವರಿ. ನಾನು ವರಿ ಆಗ್ತಿರೋದು ಅದಕ್ಕಲ್ಲ. ಮತ್ತೆ ದುರ್ಗಾ ಏನಾದ್ರು ನಾನು ಹೇಟ್ ಮಾಡಿದ್ರೆ? ಏನಂದೆ? ಕೇಳಿಸಿಲ್ಲ. ದುರ್ಗಾ ಅಕಸ್ಮಾತ್ ನಾನು ಹೇಟ್ ಮಾಡಿದ್ರೆ ಏನ್ ಮಾಡೋದು? ಅಯ್ಯೋ ಪುಟ್ಟ, ದುರ್ಗಾ ಯಾಕೆ ನಿನ್ನ ಹೇಟ್ ಮಾಡ್ತಾಳೆ? ನನ್ನ ಕ್ಲಾಸಲ್ಲಿ ಪ್ರಶಾಂತ್ ಮತ್ತೆ ಗೌರವ್ ಅಂತಿದ್ದಾರೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸು. ಬಟ್ ಒಂದ್ ದಿವಸ ಅವರು ಜಗಳ ಮಾಡ್ಕೊಂಡ್ರು, ಮಾತಾಡೋದನ್ನ ನಿಲ್ಸ್ಬಿಟ್ರು. ಒಂದ್ ದಿವಸ ಆಟ ಆಡ್ಬೇಕಾದ್ರೆ ಪ್ರಶಾಂತು ಬಿದ್ಬಿಟ್ಟ. ಗೌರವ್ ಅವನ್ಗೆ ಹೆಲ್ಪ್ ಮಾಡ್ದ. ಆಗ ಪ್ರಶಾಂತು ನಾವು ಮತ್ತೆ ಮೊದ್ಲಿನ ತರ ಫ್ರೆಂಡ್ಸ್ ಆಗ್ಬೋದು ಅಂತ ಅನ್ಕೊಂಡ. ಆದ್ರೆ ಗೌರವ್ಗೆ ಇನ್ನೂ ಕೋಪ ಕಡಿಮೆನೇ ಆಗಿರ್ಲಿಲ್ಲ. ಓ, ಆಮೇಲೆ ಗೊತ್ತಾ, ಅವ್ರು ಈಗ್ಲೂ ಮಾತಾಡ್ಕೊಳ್ಳಲ್ಲ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಈಗ ನಾನು ದುರ್ಗನ್ ಜೊತೆ ಟೂ ಬಿಟ್ಟಿದ್ದೆ. ನಾನು ಅವಳ ಜೊತೆ ಮತ್ತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಆದ್ರೆ ಅವಳು ನನ್ನ ಜೊತೆ ಮಾತ್ಕೊಟ್ಟಲ್ಲ. ಆದ್ರೆ ಅವಳಿಗೆ ನನ್ನ ಮೇಲೆ ಕೋಪ ಇರಲ್ವಾ? ಗೌರವ್ ತರಾನೇ ಅವಳು ನಾನು ಮಾತಾಡ್ಸದೇ ಇದ್ರೆ? ಆಗಿಲ್ಲ, ಏನೂ ಆಗಲ್ಲ. ದುರ್ಗಾ ಅದಕ್ಕೆ ಇವತ್ತಾರು ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ಎಕ್ಸಾಕ್ಟ್ಲಿ, ದುರ್ಗಾ ನಿನ್ನ ಮೊದ್ಲಿನ ತರನೇ ಟ್ರೀಟ್ ಮಾಡ್ತಾಳೆ. ಸುಮ್ಮನೆ ಏನೇನೋ ಅನ್ಕೋಬೇಡ. ಆದ್ರೆ ದುರ್ಗಾ ನನ್ನ ಹತ್ರ ಮಾತಾಡಲ್ಲ ಅನ್ನಿಸ್ತಿದೆ. ಆಗಿಲ್ಲ, ಏನೂ ಇಲ್ಲ. ನಿಮ್ ಕ್ಲಾಸ್ ಫ್ರೆಂಡ್ಸು ಗೌರವ್ ಮತ್ತೆ ಪ್ರಶಾಂತ್ ಇನ್ನು ಚಿಕ್ಕವರು, ಅವ್ರಿಗೆಲ್ಲ ಏನು ಗೊತ್ತಾಗಲ್ಲ. ಆದ್ರೆ ದುರ್ಗಾ ಅದಕ್ಕೆ ದೊಡ್ಡವ್ರಲ್ವಾ? ಶಿ ಇಸ್ ವೆರಿ ಗುಡ್ ಗರ್ಲ್, ನಿನ್ನ ಹತ್ರ ಮಾತಾಡ್ತಾರೆ. ಬಟ್ ಯಾಕೋ ದುರ್ಗಂಗ್ ನಮ್ಮ ಮೇಲೆ ಬೇಜಾರಾಗಿದೆ. ಅವಳು ನನ್ನ ಜೊತೆ ಇನ್ಮೇಲಿಂದ ಮಾತಾಡಲ್ಲ ಅನ್ನಿಸ್ತಿದೆ. ನಂಬಿಕೆ ಬಲ ಸಜ್ಜನರಿಗೆ, ನಂಬಿಕೆ ದೌರ್ಬಲ್ಯ ದುರ್ಜನರಿಗೆ. ಹೌದಪ್ಪ, ಬಲ ಅನ್ಕೊಂಡಿರೋ ನಂಬಿಕೆನೆ ಎಷ್ಟೊಂದ್ಸಲ ದುರ್ಬಲನೂ ಆಗ್ಬಹುದು. ಇದೆ ಈ ಮಾಯನ್ ವಿಷಯದಲ್ಲೇ ನನಗೆ ಎಲ್ಲ ಅರ್ಥ ಆಯ್ತಲ್ಲ. ಆದ್ರೂ ಅಪ್ಪ, ಇದನ್ನೆಲ್ಲ ನೀನ್ ಯಾಕೆ ನನಗೆ ಈಗ ಹೇಳ್ತಿದ್ಯಾ? ನಂಬಿಕೆ ದ್ರೋಹ, ಮೋಸ, ಬೆನ್ನಿಗೆ ಚೂರಿ. ಏನ್ ಹೇಳ್ತಿದ್ಯಪ್ಪ? ಯಾರಿಗ್ ಬೆನ್ನಿಗೆ ಚೂರಿ ಹಾಕಿದ್ರು? ದುರಂತ, ದುರಂತ. ಆವತ್ತು ಶಿಷ್ಯೆ ನಂಬಿಕೆ, ಸಕಲ ವಿದ್ಯೆ ಧಾರೆ, ಸಂಬಂಧ ಗುರು ಶಿಷ್ಯೆ, ಕುಟುಂಬ ಪರಿಚಯ ಆರಂಭ. ದುರಂತ ಆರಂಭ. ಕರಿಛಾಯೆ, ಕರಿಛಾಯೆ. ಉದ್ದೇಶ ಬೇರೆ. ನಾನು ಮುಗ್ಧ, ಕಪಟಿ ಹೆಣ್ಣು. ಅಪ್ಪ ಅಮ್ಮ ಮಕ್ಕಳು ಸಂಬಂಧ ಚಿತ್ರ.
ಸರ್ವನಾಶ, ಕುಟುಂಬ ಸರ್ವನಾಶ. ಸರ್ವನಾಶ. ನನ್ನ ಜಗತ್ತು ನಿರ್ನಾಮ. ಪ್ರೀತಿ, ವಿಶ್ವಾಸ, ಶಾಂತಿ, ನೆಮ್ಮದಿ, ಬಾಂಧವ್ಯ ನಿರ್ನಾಮ, ನಿರ್ನಾಮ. ಸರ್ವನಾಶ, ಬೆನ್ನಿಗೆ ಚೂರಿ, ಕಪಟಿ, ಕ್ರೂರಿ. ಮಗಳು ಪತ್ನಿ ಬಲಿ, ಮಗಳು ಪತ್ನಿ ಬಲಿ. ಅಯ್ಯೋ ದೇವ್ರೆ, ನಮ್ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಯ್ತಾ? ಹಾಗಾದ್ರೆ ನೀವಿವತ್ತು ಈ ಪರಿಸ್ಥಿತಿನಲ್ಲಿ ಇರೋದಕ್ಕೆ ಅವಳೇ ಕಾರಣ ಅಂತಾಯ್ತು. ಸುಂದರವಾಗಿದ್ದಿದ್ ನಮ್ ಸಂಸಾರ ಯಾಕೆ ಹೀಗ್ ಮಾಡಿದ್ಲಪ್ಪ ಅವಳು? ಅಲ್ಲ, ಆ ದೇವ್ರು ಯಾಕೆ ನಮಗೆ ಇಂಥ ಶಿಕ್ಷೆ ಕೊಟ್ಟ? ಆ ಕ್ರೂರಿ ಇಷ್ಟೆಲ್ಲ ಮಾಡಿದ್ರು ದೇವಿ ಯಾಕೆ ನಮ್ಮನ್ನ ಕಾಪಾಡ್ಲಿಲ್ಲ? ಶ್ರೀರಾಮ ವಿಷ್ಣು ಅವತಾರ, ವನವಾಸ, ವಿರಹ ವೇದನೆ ಆರೋಪ ಹೊರತಲ್ಲ. ಶ್ರೀಕೃಷ್ಣ ಜಗದೊಡೆಯ, ಜನ್ಮತ ಸೆರೆಮನೆ, ಹೆತ್ತವರಿಂದ ದೂರ, ದೇವರನ್ನು ಬಿಡದ ಸಂಕಷ್ಟ. ಹುಲು ಮಾನವರು ನಾವು, ವಿಧಿ ನಿಯಮಕ್ಕೆ ಅಧೀನ. ಹೌದು, ಶ್ರೀರಾಮ ವಿಷ್ಣುವಿನ ಅವತಾರ ಆದ್ರೂ ವನವಾಸ ಅನುಭವಿಸೋದಾಗ್ಲಿ, ಪತ್ನಿಯಿಂದ ದೂರ ಇದ್ದು ವಿರಹ ವೇದನೆನ ಅನುಭವಿಸೋದಾಗ್ಲಿ, ಆರೋಪದಿಂದಾಗ್ಲಿ ಹೊರತಾಗ್ಲಿಲ್ಲ. ಕೃಷ್ಣಂದು ಇದೇ ಕತೆ. ಹುಲಮಾನವರು ವಿಧಿ ನಿಯಮಕ್ಕೆ ಅಧೀನರಾಗಿದ್ದೀವಿ, ಇದೆಲ್ಲ ನಿಜಾಪ. ಆದ್ರೆ ಒಂದಲ್ಲ ಒಂದಿನ ಶಿಷ್ಟ ಶಕ್ತಿ ಗೆಲ್ಲೇಬೇಕಲ್ವಾ? ಆ ಕಾಲ ಯಾವಾಗ ಬರುತ್ತೆ? ಕಾಲ ಅವನಿಚ್ಛೆ. ಗುರುಶಾಪ ಘೋರ, ಕರ್ಣನೇ ಹೊರತಲ್ಲ, ಕರ್ಣನೇ ಹೊರತಲ್ಲ.